ಡೇ 19 ಮಿನಿ ಬ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಹರ್ಷಿತಾ ಅಂಡ್ ನನ್ನ ಬ್ಲಾಗ್ಸ್ ನೋಡೋ ನಿಮಗೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋ ಕಾರಣ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಬೇಗ ರೆಡಿ ಆಗಿದ್ದೆ ಅಂಡ್ ಟೈಮ್ ಜಾಸ್ತಿ ಇತ್ತು. ಹಾಗಾಗಿ ಶೆಟ್ಟಿಹಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೆ. ಏನಪ್ಪ ಜನ್ಮಾಷ್ಟಮಿ ಅಂತ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾಳೆ ಅಂತ ಅಂದ್ಕೊಂಡ್ಬಿಡಿ ಕೃಷ್ಣನ ದೇವಸ್ಥಾನಕ್ಕೂ ಹೋಗಿದ್ದೆ. ಇಲ್ಲಿ ದೇವರಿಗೆ ಎಳ್ಬತ್ತಿ ಹಚ್ಬಿಟ್ಟು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೊರಗಡೆ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಯಾಕೆ 2 ಡೇಸಿಂದ ಬ್ಲಾಗ್ಸಿಗೆ ವಾಯ್ಸ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ವಾಯ್ಸ್ ಕೊಡೋಕ್ಕೆ ಕಂಟೆಂಟೇ ಇಲ್ಲ, ಏನಂತ ವಾಯ್ಸ್ ಕೊಡಲಿ ಗಾಯ್ಸ್. ಅದಕ್ಕೆ ಜಸ್ಟ್ ಮ್ಯೂಸಿಕ್ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ಆ ದೇವಸ್ಥಾನದಿಂದ ಬಂದು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಪ್ರಸಾದ ತಿಂದ್ಕೊಂಡು ನಾನು ಕಾಲೇಜ್ ಹತ್ರ ಬಂದೆ. ದಿನ ನನಗಿನ್ನ ಬೇಗ ಬಂದು ನನಗೆ ವೆಯ್ಟ್ ಮಾಡ್ತಿದ್ಲು. ಬಟ್ ಇವತ್ತು ನಾನು ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಅವಳು ಬರಲೇ ಇಲ್ಲ. ಅನುಗೆ ಹಾಯ್ ಮಾಡಿಬಿಟ್ಟು ನಾವಿಬ್ಬರು ಎಕ್ಸಾಮ್ ಬರೆಯೋಕೆ ಹೋದ್ವಿ. ಎಕ್ಸಾಮ್ ಮುಗಿಸ್ಕೊಂಬಂದು ಇನ್ನೂ ಬಂದಿರಲಿಲ್ಲ. ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನೊಮ್ಮೆ ದೇವ್ರನ್ನ ನೋಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದಮೇಲೆ ಬೋರ್ ಆಗ್ತಿತ್ತು, ಏನಾದ್ರು ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಅಲ್ಲಿ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಆ್ಯಂಡ್ ಊಟ ಮಾಡಾದ್ಮೇಲೆ ಕ್ಲೈಂಟ್ ಒಬ್ಬರು ಆರ್ಡರ್ ಕೊಟ್ಟಿದ್ರು ಪೋರ್ಟ್ರೇಟ್, ಅದನ್ನು ಸ್ಕೆಚ್ ಮಾಡ್ತಾ ಕುತ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಈ ಮಿನಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವೇನಾದರೂ ಇನ್ಸ್ಟಾದಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.